ಆಸೀನರಾಗಿರುವ ಅಧ್ಯಕ್ಷರೇ, ಅತಿಥಿಗಳೇ, ಗುರು ಹಿರಿಯರೇ ಹಾಗೂ ಸ್ನೇಹಿತರೆ, ನಿಮಗೆಲ್ಲರಿಗೂ 77ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಭಾರತ ಸಂವಿಧಾನ ಈ ಒಂದು ಪದ ಕೇಳಿದ ತಕ್ಷಣ ನಮಗೆಲ್ಲ ಒಂದು ದೊಡ್ಡ ಪುಸ್ತಕ ನೆನಪಾಗುತ್ತದೆ. ಅದೇ ನಮ್ಮ ದೇಶದ ಬೆನ್ನೆಲುಬು ಅಲ್ವಾ? ಆದರೆ ಈ ನಿಯಮಗಳ ಪುಸ್ತಕದ ಇಂದಿನ ಅಸಲಿ ಕಥೆ ಏನು ಗೊತ್ತಾ? ಇದು ಕೇವಲ ಕೆಲವೇ ವರ್ಷಗಳಲ್ಲಿ ನಡೆದ ಮ್ಯಾಜಿಕ್ ಅಲ್ಲ, ಬದಲಿಗೆ ನೂರಾರು ವರ್ಷಗಳ ಒಂದು ರೋಚಕ ಪಯಣ. ನಮ್ಮ ಭಾರತ ಸಂವಿಧಾನವನ್ನು ಒಂದೇ ರಾತ್ರಿಲಿ ಬರೆದು ಮುಗಿಸಿದ್ರ? ಅಂದ್ರೆ ಯಾರೋ ಕೂತು ರೂಲ್ ಬುಕ್ ಅಂತ ಫಿಕ್ಸ್ ಮಾಡಿದ್ರ? ಖಂಡಿತವಾಗ್ಲೂ ಇಲ್ಲ. ಉತ್ತರ ಅಷ್ಟು ಸಿಂಪಲ್ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಇದು ಶತಮಾನಗಳ ಆಡಳಿತದ ಅನುಭವ, ಕಾನೂನು ಪ್ರಕ್ರಿಯೆಗಳು ಮತ್ತು ಅದೆಷ್ಟೋ ರಾಜಕೀಯ ಚಳುವಳಿಗಳು ಎಲ್ಲದರ ಫಲಿತಾಂಶ. ಇದು ನಿರಂತರ ವಿಕಾಸದ ಫಲಿತಾಂಶವೇ ಹೊರತು ಒಂದು ರಾತ್ರಿಯ ಮ್ಯಾಜಿಕ್ ಅಲ್ಲ. ಸಂವಿಧಾನ ರಚನೆಗೂ ಮೊದಲು ಬ್ರಿಟಿಷರು ಬರೋಕ್ಕೂ ಮುಂಚೆ ಆಡಳಿತ ಹೇಗೆ ನಡೀತಿತ್ತು? ಯಾವುದೇ ರೂಲ್ಸ್ ಇರಲಿಲ್ವಾ? ಬ್ರಿಟಿಷರು ಬರೋಕ್ಕೂ ಮುಂಚೆ ನಮ್ಮಲ್ಲಿ ಕಾನೂನುಗಳು ಸಂಪ್ರದಾಯದ ಮೇಲೆ ನಿಂತಿದ್ವು. ಅಂದರೆ ಧರ್ಮಶಾಸ್ತ್ರ, ಕೌಟಿಲ್ಯನ ಅರ್ಥಶಾಸ್ತ್ರ ಮತ್ತು ಶರಿಯತ್ನಂಥ ಗ್ರಂಥಗಳೇ ಕಾನೂನಿಗೆ ಆಧಾರ ಆಗಿದ್ವು. ಮೌರ್ಯನ ಕಾಲದಲ್ಲಿ ಒಂದು ರೀತಿ ಇದ್ದರೆ ಗುಪ್ತರ ಕಾಲದಲ್ಲಿ ಇನ್ನೊಂದು, ಮೊಘಲರ ಕಾಲದಲ್ಲಿ ಮತ್ತೊಂದು, ಹೀಗೆ ಪ್ರತಿಯೊಂದು ಸಾಮ್ರಾಜ್ಯದಲ್ಲೂ ತಮ್ಮದೇ ಆದ ನಿಯಮಗಳಿದ್ವು. ಆದರೆ ಇವತ್ತಿನ ಸಂವಿಧಾನದ ಹಾಗೆ ಒಂದು ಸಿಂಗಲ್ ಬರೆದಿಟ್ಟ ಡಾಕ್ಯುಮೆಂಟ್ ಅದು. ದೇಶದ ಪ್ರತಿಯೊಬ್ಬರಿಗೂ ಒಂದೇ ರೀತಿ ಅನ್ವಯ ಆಗೋದು. ಈ ಥರದ ವ್ಯವಸ್ಥೆ ಆಗಿರಲಿಲ್ಲ. ನಂತರ ಬ್ರಿಟಿಷರು ಬಂದರು. ಅವರು ತಮ್ಮ ಆಡಳಿತ ಸುಲಭವಾಗಲಿ ಅಂತ ಒಂದಾದ ಮೇಲೆ ಒಂದು ಕಾನೂನುಗಳನ್ನು ತಂದರು. ಆದರೆ ಅವರಿಗೆ ಗೊತ್ತಿರಲಿಲ್ಲ, ಅವರು ತಂದ ಕಾನೂನುಗಳೇ ಗೊತ್ತಾಗದೆ ಭಾರತದ ಭವಿಷ್ಯದ ಸಂವಿಧಾನಕ್ಕೆ ಒಂದು ರೀತಿ ಅಡಿಪಾಯ ಆಗ್ತವೆ ಅಂತ. 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್, 1858ರ ಇಂಡಿಯಾ ಗವರ್ನಮೆಂಟ್ ಆ್ಯಕ್ಟ್, 1909ರ ಮಿಂಟೋ ಮಾರ್ಲೆ ಆ್ಯಕ್ಟ್ ಪ್ರತ್ಯೇಕ ಮತದಾನ ಪದ್ಧತಿ, 1919ರ ಮಾರ್ಟಿನ್ಗೋ ಚಾರ್ಲ್ಸ್ ಕೋಡ್ ವಿಸರ್ಜನ ಶಾಸಕಾಂಗದ ರಚನೆ. ಹೀಗೆ ಬ್ರಿಟಿಷರು ತಂದ ಎಲ್ಲ ಆ್ಯಕ್ಟ್ಗಳ ಪೈಕಿ ಒಂದು ಆ್ಯಕ್ಟ್ ಮಾತ್ರ ಅತ್ಯಂತ ಪ್ರಮುಖವಾದ್ದು. ಯಾಕಂದರೆ ಅದನ್ನು ನಮ್ಮ ಸಂವಿಧಾನದ ನೇರ ಪೂರ್ವಜ ಅಂತಲೇ ಕರೀತಾರೆ. ಅದರ ಮೂಲ ನಕ್ಷೆ ಅದುವೇ 1935ರ ಭಾರತ ಸರ್ಕಾರಿ ಕಾಯ್ದೆ. ಬಹುತೇಕ ಎಲ್ಲ ತಜ್ಞರು, ಚಿಂತಕರು, ಇತಿಹಾಸಕಾರರು ಒಪ್ಪೋ ವಿಷಯ ಏನಂದ್ರ ಇದೇ ನಮ್ಮ ಆಧುನಿಕ ಸಂವಿಧಾನದ ಅಡಿಪಾಯ. ಅಕ್ಷರಶಃ ನಮ್ಮ ಸಂವಿಧಾನದ ಅಸ್ಥಿಪಂಜರವೇ ಈ ಕಾಯ್ದೆ ಎಂದರೆ ತಪ್ಪಾಗಲಾರದು. ಸ್ವಾತಂತ್ರ್ಯ 1947ರಲ್ಲಿ ಸಿಕ್ಕಾಗಿದೆ. ಈಗ ಒಂದು ಹೊಸ ರಾಷ್ಟ್ರಕ್ಕೆ ಒಂದು ಹೊಸ ನಿಯಮಗಳ ಪುಸ್ತಕವನ್ನೇ ರಚನೆ ಮಾಡಬೇಕು. ಈ ಕಾರ್ಯಕ್ಕೆ 1946ರಲ್ಲಿ ಸಂವಿಧಾನ ಸಭೆ ಸ್ಥಾಪನೆಯಾಯಿತು. ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಕರಡು ಸಮಿತಿಯ ಅಧ್ಯಕ್ಷರಾಗಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಆಯ್ಕೆಯಾದರು. ಅವರು ಮತ್ತು ಅವರ ತಂಡ ಈ ಜವಾಬ್ದಾರಿ ಹೊತ್ತು ಸುಮಾರು 3 ವರ್ಷಗಳ ಕಾಲ ಪ್ರವಾಸ, ಚರ್ಚೆ, ವಾದ ವಿವಾದ, ತಿದ್ದುಪಡಿಗಳು ನಡೆದವು. ಇವೆಲ್ಲ ಆದಮೇಲೆ ನವೆಂಬರ್ 26, 1949ರಂದು ಸಂವಿಧಾನ ಅಂಗೀಕಾರ ಆಯಿತು ಮತ್ತು ಕೊನೆಗೆ ಆ ಐತಿಹಾಸಿಕ ದಿನ ಬಂದೇ ಇತ್ತು. ಜನವರಿ 26, 1950ರಂದು ಆ ದಿನ ನಮ್ಮ ಸಂವಿಧಾನ ಪೂರ್ಣವಾಗಿ ಜಾರಿಗೆ ಬಂತು. ಆ ಒಂದು ಕ್ಷಣದಿಂದ ಭಾರತ ಅಧಿಕೃತವಾಗಿ ಒಂದು ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ಬದಲಾಯಿತು. ನಮ್ಮ ಸಂವಿಧಾನ ಬ್ರಿಟಿಷ್ ಕಾಯ್ದೆಗಳ ಮುಂದುವರೆದ ಭಾಗ ಅಷ್ಟೇನಾ? ಖಂಡಿತ ಇಲ್ಲ. ಅದರ ರಚನಾಕಾರರು ಇಡೀ ಜಗತ್ತನ್ನೇ ಜಾಲಾಡಿ ಅಲ್ಲಲ್ಲಿ ಸಿಕ್ಕ ಅತ್ಯುತ್ತಮ ಮುತ್ತುಗಳನ್ನು ಎಕ್ಕಿ ತಂದು ಒಂದು ಸುಂದರವಾದ ಮಾಲೆ ಪೋಣಿಸಿದರು. ಬ್ರಿಟನ್ನಿಂದ ಸಂಸದ ವ್ಯವಸ್ಥೆ, ಅಮೆರಿಕದಿಂದ ಮೂಲಭೂತ ಹಕ್ಕುಗಳು, ಐರ್ಲೆಂಡ್ನಿಂದ ರಾಜ್ಯ ನಿರ್ದೇಶಕ ತತ್ವಗಳು, ಫ್ರಾನ್ಸ್ನಿಂದ ಸ್ವಾತಂತ್ರ್ಯ ಸಮಾನತೆ, ಕೆನಡಾದಿಂದ ಫೆಡರಲ್ ವ್ಯವಸ್ಥೆ. ಒಟ್ಟಾರೆ ನಮ್ಮ ಸಂವಿಧಾನ ಅನ್ನೋದು ಬ್ರಿಟಿಷ್ ಕಾನೂನು ಪರಂಪರೆ, ಜಗತ್ತಿನ ಶ್ರೇಷ್ಠ ಪ್ರಜಾಪ್ರಭುತ್ವದ ಆದರ್ಶಗಳು ಮತ್ತು ನಮ್ಮದೇ ಆದ ಭಾರತೀಯ ಸಾಂಸ್ಕೃತಿಕ ಸಂದರ್ಭ. ಇವುಗಳ ಅದ್ಭುತವಾದ ಮಿಶ್ರಣ ಎಂದೇ ಹೇಳಬಹುದು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ